ಮಾರ್ಕಂಡೆ ಜಲಾಶಯದ ಗುಟ್ಟು ಎನ್ನುವೊಂದು ಸುಂದರ ಕಥೆ. ಕೋಲಾರ ಜಿಲ್ಲೆಯ ಬೂದಿಕೋಟೆ ಹಳ್ಳಿಯ ಅಂಚಿನಲ್ಲಿ ಹಸಿರು ಬೆಟ್ಟಗಳ ನಡುವೆ ಮುತ್ತಿನಂತೆ ಹೊಳೆಯುತ್ತಿದ್ದ ಸ್ಥಳವೊಂದಿತ್ತು. ಮಾರ್ಕಂಡೆ ಜಲಾಶಯ. ಮಳೆ ಬಿದ್ದಾಗಲೆಲ್ಲ ಆ ಜಲಾಶಯ ಜೀವ ತುಂಬಿದಂತೆ ಅನಿಸಿದೀತು. ಸುಮ್ಮನೆ ಗಾಳಿ ಬೀಸಿದರೂ ನೀರು ರಹಸ್ಯವಾಗಿ ನಗುತ್ತಿದ್ದಂತೆ ಕಾಣುತ್ತಿತ್ತು. ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗನಿದ್ದ. ಅವನಿಗೆ ಜಲಾಶಯದ ಮೇಲೆ ಅದೆಷ್ಟೋ ಮೋಹ. ಪ್ರತಿ ಸಂಜೆ ಶಾಲೆಯಿಂದ ಮನೆಗೆ ಬರುವಾಗ ಪುಸ್ತಕವನ್ನು ತಲೆಮೇಲೆ ಇಟ್ಟುಕೊಂಡೇ ಜಲಾಶಯದ ಕಡೆ ಓಡುತ್ತಿದ್ದ. ಅಲ್ಲಿ ಕಲ್ಲಿನ ಮೇಲೆ ಕೂತು ಸೂರ್ಯ ಅಸ್ತಮಿಸುತ್ತಿರುವುದನ್ನು ನೋಡುತ್ತಿದ್ದ. ಅವನ ಅಜ್ಜಿ ಹೇಳುತ್ತಿದ್ದ ಕತೆ ಒಂದೇ ಆ ಕಡೆ ಅವನ ಮನಸ್ಸಿನಲ್ಲಿ ಸದಾ ಕೇಳಿಬರುತ್ತಿತ್ತು. ಮಕ್ಕಳೇ, ಈ ಜಲಾಶಯವನ್ನು ಮಾರ್ಕಂಡೇ ಮಹರ್ಷಿಯ ಆಶೀರ್ವಾದದಿಂದ ಕಟ್ಟಿದರು. ನೀರು ಮುಗಿಯದಿರಲಿ, ಜೀವ ಕಡಿಮೆಯಾಗದಿರಲಿ ಎಂದು ಅವರು ಇಲ್ಲಿ ತಪಸ್ಸು ಮಾಡಿ ಹೋದವರು ಎಂದು. ಒಂದು ದಿನ ಮಳೆಗಾಲ ಮುಗಿದ ನಂತರವೂ ಜಲಾಶಯದಲ್ಲಿ ನೀರು ಕಡಿಮೆಯಾಗಲಾರಂಭಿಸಿತು. ಹಳ್ಳಿಯವರು ಚಿಂತೆಪಟ್ಟು ನೀರಿಗಾಗಿ ಕಾಯುತ್ತಿದ್ದರು. ಅರ್ಜುನ್ಗೆ ತನ್ನ ಅಜ್ಜಿಯ ಕಥೆಯೇ ನೆನಪಾಯಿತು. ಅವನು ತಾನೇ ಜಲಾಶಯದ ತುದಿಯಲ್ಲಿರುವ ಹಳೆಯ ಕೊಲ್ಲದ ಮರದ ಕಡೆ ಹೋದ. ಅಜ್ಜಿ ಹೇಳಿದಂತೆ ಆ ಕೊಲ್ಲದ ಮರದ ನೆರಳಲ್ಲಿ ಪ್ರಾರ್ಥನೆ ಮಾಡಿದರೆ ಜಲದೇವತೆ ಕೇಳುತ್ತಾಳೆ ಎಂಬ ಮಾತು ನೆನಪಾಯಿತು. ಅವನು ಕಣ್ಣು ಮುಚ್ಚಿ ಹೀಗೆ ಹೇಳಿದ, ಈ ಹಳ್ಳಿಗೆ ನೀರು ಬೇಕು, ಮರಗಳು, ಜಮೀನು, ಹಸು ಮೇಕೆ, ಆಲ್ ಜನರಿಗೆ ಬದುಕಬೇಕು. ಆ ಕ್ಷಣದಲ್ಲಿ ಮೃದುವಾದ ಗಾಳಿ ಎದ್ದಿತು. ಮೋಡಗಳು ನಿಧಾನವಾಗಿ ಸೇರಿಕೊಂಡವು. ಅರ್ಜುನ್ ಕಣ್ಣು ತಳೆದಾಗ ಆಕಾಶ ಹೆಚ್ಚು ಕತ್ತಲಾಗಿ ಸುಗ್ಗಿಮಳೆಯ ಸುಳಿವು ಬಂತು. ಅಚ್ಚರಿಯಾಗಿ ಆ ರಾತ್ರಿ ಚೆನ್ನಾಗಿ ಮಳೆ ಸುರಿಯಿತು. ಬೆಳಗ್ಗೆ ಎಲ್ಲರೂ ಜಲಾಶಯದ ಕಡೆ ಓಡಿದರು. ನೀರು ತುಂಬಿ ಹರಿಯುತ್ತಿರುವುದನ್ನು ನೋಡಿ ಹಳ್ಳಿಯವರ ಕಣ್ಣಲ್ಲಿ ಸಂಭ್ರಮ ಕಂಗೊಳಿಸಿತು. ಅರ್ಜುನ್ ಅಜ್ಜಿಯ ಕೈ ಹಿಡಿದು ನಿಂತಿದ್ದ. ಅಜ್ಜಿ ನಗುತ್ತ ಹೇಳಿದರು, ಮಗಾ, ಜಲಾಶಯದ ಶಕ್ತಿ ನೀರಲ್ಲ, ಜನರ ನಂಬಿಕೆಯಲ್ಲಿದೆ ಎಂದು. ಆ ದಿನದಿಂದ ಹಳ್ಳಿಯವರು ಜಲಾಶಯವನ್ನು ಕೇವಲ ನೀರಿನ ಮೂಲವೆಂದು ಮಾತ್ರ ನೋಡಲಿಲ್ಲ. ಅದು ಅವರ ಹಳ್ಳಿ, ಅವರ ಬದುಕು, ಅವರ ಭರವಸೆ ಎಂಬ ಭಾವನೆ ಗಾಢವಾಯಿತು. ಇಂದಿಗೂ ಮಾರ್ಕಂಡೆ ಜಲಾಶಯದ ಕಡೆ ಸಂಜೆ ಸೂರ್ಯಾಸ್ತವನ್ನು ನೋಡಿ ನಿಂತರೆ ನೀರು ನಿಧಾನವಾಗಿ ಅಲೆಯಾಡುತ್ತಾ ಒಂದು ಕಥೆ ಹೇಳುತ್ತದೆ. ನಂಬಿಕೆ ಇದ್ದಲ್ಲಿ ನೀರಿಗೂ ಹೃದಯವಿದೆ ಎಂದು.